ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರದ ಕಿರೀಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ವ್ಯಕ್ತಿ ಸನ್ಮಾನ್ಯ ಮೋದಿಜಿಯವರು ಈ ದಿನ ಹೊಸಪೇಟೆಗೆ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಳ್ಳಿಗಳಿಂದ ಮೋಟಾರ್ ಸೈಕಲ್ ರ್ಯಾಲಿಯನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಈ ರ್ಯಾಲಿಯಲ್ಲಿ ಸುಮಾರು 1,000 ಮೋಟಾರ್ ಸೈಕಲ್ಗಳು ಹಾಗೂ ದ್ವಿಚಕ್ರ ವಾಹನಗಳು ಭಾಗವಹಿಸ್ತಾ ಇದ್ದಾವೆ. ಈ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಸುಮ್ಮನೆ ಮೋಸ ಮಾಡ್ತಾ ಸುಳ್ಳು ಹೇಳ್ತಾ ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಯಾವ ರೀತಿ ಬಗ್ಗಿಸ್ಬೇಕು, ಅದು ಪತನ ಯಾವ ರೀತಿ ಆಗ್ತದೆ ಅನ್ನೋದನ್ನ ಮೋದಿಜಿಯವರು ನನ್ನ ಕಣ್ಣಾರೆ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. 5 ಗ್ಯಾರಂಟಿಯನ್ನು ನಾವು ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಅಲ್ಲೊಬ್ರು ಇಲ್ಲೊಬ್ರಿಗೆ ಕೊಡೋದು, ಎಲ್ಲರಿಗೂ ಕೊಟ್ಟಿಲ್ಲ ಅಂತ ಹೇಳೋದು, ನಿರುದ್ಯೋಗಿ ಭತ್ಯೆ ಇದುವರೆಗೂ ಕೊಟ್ಟಿಲ್ಲ, ಎಲ್ಲರಿಗೂ 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿ 200 ಕೊಡ್ತಾ ಇದ್ದಾರೆ. ಇಂಥ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರನ ಸಿದ್ದರಾಮಯ್ಯನವರೇ ಈ ರೀತಿ ಇನ್ನೂ ಎಷ್ಟು ದಿವಸ ಹೇಳ್ಕೊತ ಹೋಗ್ತೀರಿ? ನಿಮಗೆ ಇನ್ನು ಉಳಿಗಾಲ ಇಲ್ಲ. ದಯಮಾಡಿ ಹೇಳ್ತಾ ಇದ್ದೇನೆ, ಸುಳ್ಳು ಹೇಳೋದಿನ್ನ ಇವತ್ತಿನಿಂದ ಬಂದು